ಸರ್, ಈ ಪ್ರಾಜೆಕ್ಟ್ನ ಪಿಕ್ಚರ್ ಕ್ವಾಲಿಟಿ ನಿಮ್ಮ ಮೊಬೈಲಲ್ಲಿ ಯಾವ ಥರ ಕಾಣಿಸ್ತಿದೆಯೋ ನಂಗೆ ಗೊತ್ತಿಲ್ಲ. ಆದರೆ ನೀವು ಈ ಒಂದು ಪ್ರಾಜೆಕ್ಟ್ನ ಡೈರೆಕ್ಟಾಗಿ ಬಂದು ನೋಡಿದ್ರೆ ಈ ಥರ ಒಂದು ಪಿಕ್ಚರ್ ಕ್ವಾಲಿಟಿಗೆ ಪಕ್ಕಾ ಬಿದ್ದೋಗ್ತೀರಾ. ಯಾಕಂದರೆ ಇದು 1-1.5 ಲಕ್ಷ ರೂಪಾಯಿ ಕೊಟ್ಟು ಏನು ಪ್ರಾಜೆಕ್ಟ್ನ ತಗೊಳ್ತಿರೋ ಅದಕ್ಕಿಂತನೂ ಹೈ ಕ್ವಾಲಿಟಿ, ಹೈ ಬ್ರೈಟ್ನೆಸ್, ಹೈ ಕಾಂಟ್ರಾಸ್ಟ್ ಇರುವಂಥ ಒಂದು 4K ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಸೊ ಗಮನಿಸಬಹುದು ನೀವು ಯಾವ ಥರ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತ. ಈ ಒಂದು ಪ್ರಾಜೆಕ್ಟ್ನ ನೀವು ಮ್ಯಾಕ್ಸಿಮಮ್ ಆಗಿ 300 ಇಂಚಸ್ಗಳವರೆಗೂ ಕೂಡ ದೊಡ್ಡದಾಗಿ ಮಾಡ್ಕೋಬಹುದು. ಟು ಗ್ಯಾಜೆಟ್ ವರ್ಲ್ಡ್ ಕಾರ್ಡ್ ಇವತ್ತು ನನ್ನ ಮುಂದೆ ಟಾಪ್ ಪ್ರೋ ಬ್ರ್ಯಾಂಡಿಂಗ್ನ ಟಾಪ್ ಪ್ರೋ ಲೆಜೆಂಡ್ ಪ್ರೋ ಅನ್ನೋ ಒಂದು ಪ್ರಾಜೆಕ್ಟ್ ಇದೆ. ಸೊ ಇದು ಹೆಸರಿಗೆ ತಕ್ಕಂಗೆ ತುಂಬಾನೇ ಲೆಜೆಂಡ್ ಆಗಿರುವಂತಹ ಒಂದು 4K ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಇದರಲ್ಲೂ ಕೂಡ ನಿಮಗೆ ಬಿಗ್ಗೆಸ್ಟ್ ಸ್ಪೆಸಿಫಿಕೇಶನ್ ಹೊಂದಿರುವಂತಹ ಏಕೈಕ ಆಂಡ್ರಾಯ್ಡ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. 4GB RAM 128GB ಸ್ಟೋರೇಜ್ ಒಂದಿಗೆ ಬರ್ತಾ ಇದೆ. ಅದರಲ್ಲೂ ಕೂಡ ಆಂಡ್ರಾಯ್ಡ್ 12 ಅಪ್ಗ್ರೇಡ್ ಮಾಡಲ್ಸ್, ಅದರಲ್ಲೂ ಕೂಡ ಹೈಯೆಸ್ಟ್ ಲೂಮಿನೆನ್ಸ್ ಇರುವಂತಹ ಏಕೈಕ ಬಜೆಟ್ ಕ್ಯಾಟಗರಿಯ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಹೌದು, ಇದರಲ್ಲಿ 34,000 ಲೂಮಿನೆನ್ಸ್ ಪೀಕ್ ಬ್ರೈಟ್ನೆಸ್ ಗುರು. ಇದನ್ನ ನೀವು ಡೇ ಲೈಟ್ ಅಲ್ಲೂ ಕೂಡ ಆನ್ ಮಾಡ್ಕೊಳ್ಳುವಂತ ಒಂದು 4K ಕ್ವಾಲಿಟಿಯ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಸೊ ನೀವೇನಾದ್ರೂ ಮನೆಯಲ್ಲೇ ಒಂದು ಪ್ರೊಫೆಷನಲ್ ರೀತಿ ಹೈ ಕ್ವಾಲಿಟಿಯ ಪಿಕ್ಚರ್ನ ಬರುವಂತ ಒಂದು 4K ಪ್ರಾಜೆಕ್ಟ್, ಅದರಲ್ಲೂ ಕೂಡ ಬಜೆಟ್ ಕ್ಯಾಟಗರಿಯಲ್ಲಿ ನೋಡ್ತಾ ಇದ್ರೆ ಒನ್ ಆಫ್ ದ ಬೆಸ್ಟ್ 4K ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಹೌದು, ಈ ಒಂದು ಪ್ರಾಜೆಕ್ಟ್ ನೀವು 1-1.5 ಲಕ್ಷ ಪ್ರಾಜೆಕ್ಟ್ ಜೊತೆಗೆ ಕಂಪ್ಯಾರಿಟಿವ್ ಮಾಡಬಹುದು ಗುರು. ಆ ತರ ಒಂದು ಕ್ವಾಲಿಟಿ ಇರುವಂತ ಬಜೆಟ್ ಕ್ಯಾಟಗರಿಯ 4K ಪ್ರಾಜೆಕ್ಟ್ ಅಂತ ಹೇಳ್ಬೋದು. ನೀವು ಆಂಡ್ರಾಯ್ಡ್ ಪ್ರಾಜೆಕ್ಟ್ನ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ಅಲ್ಲಿ ಯಾವುದೇ ಬ್ರ್ಯಾಂಡಿಂಗ್ ನ ಯಾವುದೇ ಮಾಡೆಲ್ ಅಲ್ಲೂ ಚೆಕ್ ಮಾಡಿದ್ರು ಕೂಡ ಇದರಲ್ಲಿರುವಂಥ ಬ್ರೈಟ್ನೆಸ್ ಆಗಿರಲಿ, ಇದರಲ್ಲಿರುವಂಥ ಪಿಕ್ಚರ್ ಕ್ವಾಲಿಟಿ ಆಗಿರಲಿ, ಇದರಂಥ ಸ್ಪೆಸಿಫಿಕೇಶನ್ ಆಗಲಿ ಯಾವ ಒಂದು ಮಾಡೆಲ್ಸ್ ಅಲ್ಲೂ ಇಲ್ಲ. ಆ ಥರ ಒಂದು ಬಜೆಟ್ ಕ್ಯಾಟಗರಿಯ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಇನ್ನು ಇದರ ಪ್ರೈಸ್ನ ವಿಷಯಕ್ಕೆ ಬರೋದಾದ್ರೆ, ನೀವು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಇವಾಗ ಸೇಲ್ ನಡೀತಿರೋದ್ರಿಂದ ನಾರ್ಮಲ್ ಪ್ರೈಸ್ಗೆ ಬಂದ್ಬಿಡೋದಾದ್ರೆ 35,000 ರೂಪೀಸ್ ಪ್ರೈಸ್ ಇರುತ್ತೆ. ಸೊ ಇವಾಗ ಸೇಲ್ ನಡೀತಿರೋದ್ರಿಂದ ಎಲೆಕ್ಟ್ರಿಕಲ್ ಬೆಲೆನೂ ಕೂಡ 2,000 3,000 ರೂಪಾಯಿ ಕಡಿಮೆ ಆಗಿರುತ್ತೆ. ಅಂದರೆ ಪ್ರೆಸೆಂಟ್ಲಿ ನೀವು ಇವಾಗ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ತೊಗೊಂಡ್ರೆ 32,000 ರೂಪಾಯಿ ಪ್ರೈಸ್ ಇರುತ್ತೆ. ಅಂದರೆ 32,000 ರೂಪೀಸ್ ಪ್ರೈಸ್ ಇರುತ್ತೆ. ಅದೇ ನಮ್ಮ ಲಕ್ಷ ಎಂಟರ್ಪ್ರೈಸಸ್ಸಲ್ಲಿ ನೀವು ಇದನ್ನು ತೊಗೊಂಡ್ರೆ ಕೇವಲ 27,000 ರೂಪಾಯಿಗೆ ಈ ಒಂದು ಪ್ರಾಡಕ್ಟ್ ದೊರೆಯುತ್ತೆ. ಅಂದರೆ 27,000 ರೂಪೀಸ್ಗೆ ಈ ಒಂದು ಪ್ರಾಜೆಕ್ಟ್ ನಿಮ್ದಾಗಿಸಿಕೊಳ್ಬೋದು. ಅದರಲ್ಲೂ ಕೂಡ 1 ವರ್ಷ ಕಂಪ್ಲೀಟ್ಲಿ ವಾರಂಟಿ ಕೂಡ ಇರುತ್ತೆ. ಅದಾದ ನಂತರ ಸರ್ವಿಸ್ ಕೂಡ ನಮ್ಮ ಹತ್ರ ಇರುತ್ತೆ. ಬನ್ನಿ, ಈ ಪ್ರಾಜೆಕ್ಟ್ನ ಇನ್ನೊಂದು ಮೇನ್ ಹೈಲೈಟ್ಸ್ ಏನು ಆಪ್ಷನ್ ಅಪ್ಪ ಅಂತಂದ್ರೆ, ಇದು ಯೂಟ್ಯೂಬ್ ಅಲ್ಲಿ ನಿಮಗೆ ನೇಟಿವ್ 4K ಪ್ಲೇ ಆಗುವಂತ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಹೌದು, ನೀವು ಯಾವುದೇ ತರದ ಎಕ್ಸ್ಟ್ರಾ ಇದಕ್ಕೆ ಡಿವೈಸ್ ಕನೆಕ್ಟ್ ಮಾಡಿಲ್ಲ ಅಂತಂದ್ರೆ ಫೈರ್ ಸ್ಟಿಕ್ ಆಗಿರಲಿ, ರಿಸೀವರ್ ಆಗಿರಲಿ, ಯಾವುದೇ ಡಿವೈಸ್ ನ ಕನೆಕ್ಟ್ ಮಾಡಿಲ್ಲ ಅಂದ್ರೂ ಕೂಡ ನೀವು ಡೈರೆಕ್ಟ್ ಆಗಿ ಯೂಟ್ಯೂಬ್ ರೆಸಲ್ಯೂಷನ್ ಚೆಕ್ ಮಾಡಿದ್ರೆ 2160 ಪಿಕ್ಸೆಲ್ಸ್ ಅಲ್ಲೂ ಕೂಡ ಪ್ಲೇ ಆಗುತ್ತೆ. ಇದಂತೂ ಅದ್ಭುತವಾದ ವಿಷಯ ಅಂತ ಹೇಳ್ಬೋದು. ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಆಗಿ ಇವಾಗ ಡೇ ಲೈಟ್ ಅಲ್ಲೂ ಕೂಡ ಟೆಸ್ಟ್ ಮಾಡ್ತಿದ್ದೀನಿ. ಯಾಕಂದ್ರೆ ಇದರಲ್ಲಿ ಹೈಯೆಸ್ಟ್ ಲೂಮಿನೆನ್ಸ್ ಒಂದು 34,000 ಲೂಮಿನೆನ್ಸ್ ಒಂದು ಹೈಯೆಸ್ಟ್ ಲೂಮಿನೆನ್ಸ್ ಇರೋದ್ರಿಂದ ನನ್ನ ಹತ್ರ ಇವಾಗ 12 ವ್ಯಾಟ್ ನ ಬಲ್ಬ್ ಕೂಡ ಆನ್ ಕೂಡ ಮಾಡ್ಕೊಂಡಿದ್ದೀನಿ. ನೀವು ಕ್ವಾಲಿಟಿ ಗಮನಿಸಬಹುದು ಯಾವ ತರ ಬರ್ತಾ ಇದೆ ಅಂತ. ಸೊ ಇವಾಗ ಈ ಒಂದು ಪ್ರಾಜೆಕ್ಟ್ ನಾನು ಕಂಪ್ಲೀಟ್ ಆಗಿ 130-150 ಇಂಚಸ್ ಅಲ್ಲಿ ಇಟ್ಕೊಂಡು ಕೂಡ ನೀವು ಆರಾಮಾಗಿ ಲೈಟ್ ಆನ್ ಮಾಡ್ಕೊಂಡು ಕೂಡ ನೋಡ್ಕೋಬಹುದು.